Your mind is full of fear, anxiety, tension, unnecessary worries. Why? Because that fellowship is broken. Repent and come back to that fellowship. Holy Spirit will restore it. ಯಾಕೆ ಯಾಕೆ ತುಂಬ ಟೆನ್ಷನ್? ಯಾಕೆ ತುಂಬ ಭಯ? ದೇವರು ಹೇಳಿದಾರ ನಿನಗೆ ನಿತ್ಯ ಜೀವ ಕೊಡೋದಿಲ್ಲ ಅಂತ? ದೇವರು ಹೇಳಿದಾರ ನಿನ್ನ ನರಕಕ್ಕೆ ಹಾಕ್ಬಿಡ್ತೀನಿ ಅಂತ? ನೀನು ಹೇಳಿಲ್ಲ ತಾನೆ, ಮತ್ತೆ ಯಾಕೆ? ವೈ ಯು ಆರ್ ವರಿಡ್? ಅಯ್ಯೋ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು, ಅದಕ್ಕೆ ಏನಾಯ್ತು ನಿನಗೀಗ? ಹೆಂಡತಿ ಬಿಟ್ಟು ಹೋದ್ಲ ಅಷ್ಟೇ, ಅಷ್ಟೇ ಅಲ್ವಾ? ಬೇರೆ ಏನಾಯ್ತು? ಅಲ್ಲ, ಮಕ್ಕಳು ಓಡೋಗ್ಬಿಟ್ರು, ಓಕೆ, ಅಷ್ಟೇ ಅಲ್ವಾ? ಅದಕ್ಕೆ ಯಾಕೆ ಇಷ್ಟು ಭಯ? ಜಾಬ್ ಹೋಯ್ತು, ಜಾಬ್ ತಾನೇ ಹೋಗಿತ್ತು, ಅದಕ್ಕೆ ಯಾಕೆ ಇಷ್ಟು ಭಯ? ಮಗು ಸತ್ತೋಯ್ತು, ಓಕೆ ಸತ್ತೋಯ್ತು, ಸ್ವಲ್ಪ ದುಃಖ ಆಗುತ್ತೆ, ಅರ್ಥ ಆಯಿತು, ಯಾಕೆ ಅಷ್ಟೊಂದು ಅದೇ ಆ್ಯನ್ಸೈಟಿಯಲ್ಲಿ, ಅದೇ ಟೆನ್ಷನಲ್ಲಿ, ಡಿಪ್ರೆಷನ್ಗೆ ಹಾಕೋದೆ? ಇಲ್ಲ ಕಾಯಿಲೆ ಬಂತು, ಡಾಕ್ಟ್ರ್ ಹೇಳಿದರು ಕ್ಯಾನ್ಸರ್ ಇದೆ ಅಂತ, ಫೈನ್, ಕ್ಯಾನ್ಸರ್ ತಾನೆ. ದೇವರು ಏನಾದರೂ ನಿನಗೆ ಐ ಕೆನಾಟ್ ಫಾರ್ ಗಿವ್ ಯುವರ್ ಸೆಲ್ಫ್ ಅಂತ ಹೇಳಿದಾರಾ? ಆ ಥರ ಏನಾದ್ರು ಹೇಳಿಬಿಟ್ರೆ ಮುಗಿದೋಯ್ತು ಕತೆ, ನರಕನೇ. ದೇವ್ರು ಏನಾದರೂ ನಿನಗೆ ಹೇಳಿದಾರಾ? ಐ ಕೆನಾಟ್ ಟೇಕ್ ಯು ಟು ಹೆವನ್, ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಳ್ಳೋಕ್ಕಾಗೋದಿಲ್ಲ, ಯು ಕೆನಾಟ್ ರಿಸೀವ್ ಇಟರ್ನಲ್ ಲೈಫ್, ಏನು ನಿತ್ಯ ಜೀವ ಇಲ್ಲಪ್ಪ ಅಂತ ಏನಾದರೂ ದೇವರು ದರ್ಶನ ಕೊಟ್ಟು ಹೇಳಿದಾರಾ? ದೆನ್ ವೈ ಯು ಆರ್ ವರಿಡ್? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮಗಿನ್ನೂ ವಿಶ್ವಾಸ ಇಲ್ಲವೇ? ಯಾಕೆ ಇಷ್ಟೊಂದು ಭಯ? ಯಾಕೆ ಇಷ್ಟೊಂದು ಟೆನ್ಷನ್? ಯಾಕೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತೀರಾ? ಯಾಕೆ ಇಷ್ಟೊಂದು ದ್ವೇಷ? ಯಾಕೆ ಇಷ್ಟೊಂದು ಕುಸ್ತಿ ಆಡ್ತೀರಾ? ನಂದು 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 ನಂದು. ಇದು ನನ್ನ ಸಭೆ, ಇದು ನನ್ನ ಗ್ರೂಪ್. ಕುಸ್ತಿ ಆಡ್ತೀವಾ? ಹಾಂ, ಇದು ನನ್ನ ಸಭೆ, ಇದು ನಮ್ಮ ಸಭೆ, ನನ್ನ ಅಲ್ಲ ನಮ್ಮ, ಇದು ನಮ್ಮ ಸಭೆ, ಅದು ನಿಮ್ಮ ಸಭೆ, ಇದು ನಮ್ಮ ಗ್ರೂಪ್, ಅದು ನಮ್ಮ ಗ್ರೂಪ್. ಎಷ್ಟೊಂದು ಹುಚ್ಚುತನ, ಮೂರ್ಖತನ, ಫೂಲಿಶ್ನೆಸ್. ಅವಮಾನ ಯಾರಿಗಿದ್ರಿಂದ? ಯೇಸುವಿಗೆ. ಯೇಸುವಿಗೆ ಅವಮಾನ ಮಾಡಿ ಇಲ್ಲಿ ನಮಗೇನಾದರೂ ಒಳ್ಳೇದಾಗುತ್ತಾ? ಆಗಲ್ಲ. ಬೈಬಲ್ ಹೇಳುತ್ತೆ, ನಿಮ್ಮ ಕಚ್ಚಾಟ ಕಿತ್ತಾಟದಿಂದ ಒಬ್ಬರೊಬ್ಬರು ಹಾಳಾಗ್ತಿರಿ ಬಿಟ್ಟರೆ ಉದ್ಧಾರ ಆಗಲ್ಲ.